ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಕೊಲೆ ಪ್ರಕರಣ ಶ್ರೀರಾಮ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿರೋದು. ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕು, ಬೇಲ್ ಸಿಕ್ಕರೆ ನೂರಾರು ಜನ ಹಂತಕರು ಹುಟ್ಕೊಳ್ತಾರೆ. ಜಾಮೀನು ಅರ್ಜಿ ವಜಾ ಮೂಲಕ ನ್ಯಾಯ ಒದಗಿಸುವ ಕೆಲಸ ಆಗಿದೆ. ಹೈಕೋರ್ಟ್ ನಿರ್ಧಾರ ನಿಜಕ್ಕೂ ನಮಗೆಲ್ಲ ಖುಷಿ ತಂದಿದೆ. ಶ್ರೀರಾಮ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಸೆಷನ್ ಕೋರ್ಟ್ ಅರ್ಜಿಯನ್ನು ತಿರಸ್ಕರಿಸಿದ ಮೇಲೆ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿತ್ತು. ಹೈಕೋರ್ಟ್ನಲ್ಲೂ ಕೂಡ ಜಾಮೀನು ಅರ್ಜಿಯನ್ನು ತಿರಸ್ಕಾರ ಮಾಡಲಾಗಿದೆ. ಸೊ ಇದೀಗ ಹೈಕೋರ್ಟ್ ನಿರ್ಧಾರ ನಿಜಕ್ಕೂ ನಮಗೆಲ್ಲ ಖುಷಿ ತಂದಿದೆ ಅನ್ನೋದನ್ನ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿರೋದು. ಮರ್ಡರ್ ಮಾಡಲಾಗಿತ್ತು, ಕಾಲೇಜಿನ ಆವರಣದಲ್ಲೇ ನೇಹರನ್ನ ಮರ್ಡರ್ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಆತನನ್ನ ಅರೆಸ್ಟ್ ಮಾಡಲಿ ಜೈಲಿಗೆ ಹಾಕಲಾಗಿತ್ತು. ಸೊ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುತಾಲಿಕ್. ಒಂದು ಹುಬ್ಬಳ್ಳಿ ನಗರದಲ್ಲಿ ಅತ್ಯಂತ ಕ್ರೌರ್ಯವಾದಂಥ ಒಂದು ಕೊಲೆ ನಡೆದಿತ್ತು. ಅದು ನೇಹಾ ಹಿರೇಮಠ್ ಅನ್ನುವಂಥ ಒಂದು ಕಾಲೇಜ್ ವಿದ್ಯಾರ್ಥಿನಿಯನ್ನು ಹಾಡು ಹಗಲೇ ಕಾಲೇಜ್ ಆವರಣದಲ್ಲಿ ಸಾವಿರಾರು ವಿದ್ಯಾರ್ಥಿನಿಯರು ಓಡಾಡುವಂಥ ಜಾಗದಲ್ಲಿ 27 ಬಾರಿ ಚಾಕು ಹಾಕಿ ಕೊಂದು ಹಾಕಿದ್ದ. ಫಯಾಜ್ ಅನ್ನುವಂಥ ಒಬ್ಬ ನೀಚ, ಒಬ್ಬ ದ್ರೋಹಿ, ಅವನ ಜೈಲಿನಲ್ಲಿದ್ದಾನೀಗ. ಅವನನ್ನು ಆ ಕೊಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯಿತು, ಖಂಡನೆ ಆಯಿತು. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಕೊಲೆ ಪ್ರಸಿದ್ಧಿ ಪಡೀತು. ಸೊ ಇಂಥ ಕೊಲೆಗೆ ಇವನಿಗೆ ಜಾಮೀನು ಸಿಗಬೇಕು ಅಂತ ಹೇಳಿ ಇಬ್ಬರು ವಕೀಲರು, ಮುಸ್ಲಿಂ ವಕೀಲರು ಜಾಮೀನನ್ನು ಅಪ್ಲೈ ಮಾಡಿದರು. ಅದು ಸೆಷನ್ ಕೋರ್ಟ್ನಲ್ಲಿ, ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ರಿಜೆಕ್ಟ್ ಆಗಿದೆ. ಈಗ ಹೈಕೋರ್ಟ್ನಲ್ಲಿ ಮತ್ತೆ ಅವರು ಪ್ರಯತ್ನವನ್ನು ಮಾಡಿದರು. ಹೈಕೋರ್ಟ್ ಕೂಡ ಈ ಬೇಲ್ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿದೆ. ಅಂದರೆ ನ್ಯಾಯಾಲಯ ಇವತ್ತು ನೇಹಾ ಹಿರೇಮಠಿಗೆ ನ್ಯಾಯ ಒದಗಿಸಿದೆ. ಫಯಾಜನಿಗೆ ಗಲ್ಲು ಶಿಕ್ಷೆ ಆಗುವವರೆಗೆ ಅವನು ಹೊರಗೆ ಬರಬಾರ್ದು. ಅಂಥ ಒಂದು ಕೆಟ್ಟ ನೀಚ ಕ್ರೌರ್ಯವನ್ನು ಮೆರೆದಿದ್ದಾನೆ. ಸೊ ಅಂಥವನಿಗೆ ಜಾಮೀನು ಕೊಟ್ಟು ಹೊರಗಡೆ ಓಡಾಡಿದರೆ ಒಂದು ಕೆಟ್ಟ ಮೆಸೇಜ್ ಹೋಗುತ್ತೆ. ಇನ್ನೂ ಸಾವಿರಾರು ನೇಹಾಗಳ ಕೊಲೆ ಆಗಬಹುದು. ಸೊ ಸಾವಿರಾರು ಫಯಾಜ್ಗಳು ಹುಟ್ಕೊಳ್ಬೋದು. ಸೊ ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ಸರಿಯಾದ ನ್ಯಾಯವನ್ನು ಕೊಟ್ಟಿದೆ ಅಂತನ್ನುವಂಥದ್ದು ಹೇಳ್ತೀನಿ. ನ್ಯಾಯಾಲಯಕ್ಕೆ ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವು ಅಭಿನಂದನೆಗಳನ್ನು, ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಅಡ್ವೊಕೇಟ್ ಆದಂಥ ಶ್ರೀ ರಾಘವೇಂದ್ರ ಅವರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳಿ, ಈ ಘಟನೆ, ಈ ವ್ಯಕ್ತಿಯನ್ನು ಗಲ್ಲು ಶಿಕ್ಷೆ ಆಗುವವರೆಗೆ ಹೊರಗೆ ಬರಬಾರ್ದು ಅಂತನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ.